ಯವ್ವ ಈ ಹುಡುಗನ ಕಳಿಸಿದ್ದೆ, ಇದೇನು ಬರಲೇ ಇಲ್ಲಲ್ಲ ಮುಂದಕ್ಕೆ. ಮೀನಾಕ್ಷಿ ಆರಾಮದಾಳ ಏನ ಇಲ್ಲ ಏನು ಆತ ಏನವ ಒಂದು ತಿಳಿದಂಗಾಗೈತಿ. ಆ ಹುಡುಗಿನೂ ಚಿಂತೆ ಹಿಡ್ಕೊಂಡು ಕುಂತತಿ. ಏನು ಮಾಡಲಿ ತಡಿ, ಇನ್ನೊಂದ್ಸರಿ ಫೋನ ಹಚ್ಚಿಬಿಡ್ತಾನತ್ತ. ರಿಂಗ್ ಆಗಾಕತ್ತತಿ, ಎತ್ತವಲ್ಲು ಫೋನ್ ಯಾ ಮೂಲ್ಯಾಗ ಒಗದಾಳೋ ಅಂತ ನಾನು. ಏನು ಶಂಕರಪ್ಪ ಒಯ್ದಿದ್ನ ಏನ ಫೋನ? ಅಲ್ಲ ಅವನಾರ ಎತ್ತಿ ಮಾತಾಡ್ಬೇಕ. ಏನವ ಇದು ಅಂತಾನೆ ನಾನು ಹೋಗಿಬಿಡ್ಲೇನ ಅತ್ತಾಗ ಮನೆ ಕಡೆಗೆ. ಹೆಂಗ್ ಬೇಕು ಹಂಗ ಮಾತಾಡ್ಗಿಟ್ಟಾಳ ಅನ್ಬಿಡಿಯವ. ಮೊದ್ಲ ಪೊಲೀಸರನ್ನ ಕರ್ಕೊಂಡು ಮನೆ ತನಕ ಬಂದಾನ. ಹಿಂದಾಗ ಒಬ್ಬೇಕೆ ಸಿಕ್ಕನಿ ಅಂತಂದು ದಾರ್ಯಾಗ ಹೆಂಗ್ ಬೇಕು ಹಂಗೆ ಮಾತಾಡ್ಬಿಟ್ರ ಮರ್ಯಾದಿಲ್ಲವ ಯವ್ವ, ನನಗೆ ಹೆದರಿಕೆ ಬರ್ತೈತಿ. ಎತ್ತ ಯವ್ವ ಮೀನಾಕ್ಷಿ ಫೋನ. ಏನ್ ಮಾಡಕತ್ತೀಯ ಗೌರವ? ಮೀನಾಕ್ಷಿಗೆ ಫೋನ್ ಹಚ್ಚಕತ್ತೇನೆ ಬರ್ರಿ ಅತ್ತಿಯಾರ. ಏನ್ ಹಚ್ಚ ಸಾಕಾಗಿ ಹೋತ್ ನನಗರ. ಎತ್ತವಲ್ಲು ಫೋನ್. ಅಲ್ಲ ತೀರ 2 ದಿನದ ಹೊತ್ತಾಗೈತಿ. ಆಕಿ ಮಗಳಿಗಾರ ಹಚ್ಚಿ ಮಾತಾಡಕ್ಕ ಬೇಡ ನೋಡ್ರಿ. ಆಕಿ ಆರಾಮದಿಯ ಇಲ್ಲವ ಅಂತಂದ ಆ ಹುಡುಗಿ ಚಿಂತೆ ಹಿಡ್ಕೊಂಡು ಕುಂತ ಬಿಟ್ಟತಿ ಮೂಲ್ಯಾಗ. ತಿನ್ನುವಲ್ತು ಉಣ್ಣುವಲ್ತು. ಅದಕ್ಕೇನಕತ್ತಿವಳು ಇರ್ತಾವ ಮನ್ಯಾಗ. ಫೋನ್ ಆಕಿ ಗಂಡ ಏನ್ರ ಇಸ್ಕೊಂಡು ಇಟ್ಕೊಂಡಿದ್ದಾನು. ಎದಕ್ಕೆ ಹಚ್ಚಿ ಎಳಿತೀರಿ ಬಿಡು. ಯಾರನ್ನಾರ ಮನಿ ತಾವು ಕಳ್ಸಿದ್ರ ಆಕತ್ತವ. ಕಳ್ಸೇನ್ ಬಿಡ್ರಿ ಅತ್ತಿಯಾರ. ಈಕಿ ಶೇಖವನ್ನ ಮೊಮ್ಮಗನ ಕಳಿಸಿದ್ದೆ. ಅದು ಹುಡುಗಿನೂ ಆದ್ರೂ ತಿರುಗಿ ಬರ್ಲಿಲ್ಲ. ಏನ ಆಡಿಕಂತ ಎಲ್ಲಾರ ನಿಂತಿ ಅಂತ ಏನ. ಸರಿ ಮತ್ ಹಚ್ತಾನೆ. ಈ ಫೋನ್ ಏನ್ ಸರಿ ಐತೆ ಇಲ್ಲ? ಸರಿನ ಐತಿ, ಸರಿ ಇದ್ದಾಗನ ರಿಂಗ್ ಆಗಾಕತ್ತತಿ. ಎಂತ ನಿದ್ದೆಳಕತ್ತವ ಯವ್ವ ಇವತ್ತ. ಕಣ್ಣು ಉರೀತ ನೋಡ ನವ್ನಿ. ಮತ್ತವಕ್ಕಿಲ್ರಿ ಅತ್ತಿಯರಿ ಇನ್ನೊಂದ್ ಸ್ವಲ್ಪ ಹೊತ್ತ. ಯಾಕೆದ್ದ ಎದ್ರಿ? ಅದೇ ಸಂಜೆಗಾಕ್ ಬಂತು, ಇನ್ನೇನು ಮಕ್ಕಂತಿದಿ? ಸಂಜೆ ಹೊತ್ತಿಗೆ ಯಾರ ಮಕ್ಕಂತಾರನು? ಬಾಗಿಲಿಗೆ ನೀರು ಹಾಕ ಹೊತ್ತಾತು. ಎಲ್ಲಿ ಶುಭವು ಕಾಣವಲ್ಲದ? ಹುಡ್ರು ಬಂದವನ ಸಾಲಿಂದ? ಹುಡ್ರು ಆಗಲ್ಲೇನ ಬಂದ್ವಲ್ರಿ ಸಾಲಿಂದ ಅತ್ತಿಯರ. ಬಂದು ಅರ್ಬಿ ಬಿಚ್ಚಿ ಅವರವ್ವ ಏನ ತಿನ್ಸಿ ಮಾಡಿಟ್ಟಿದ್ಲಂತಲ್ಲೇ. ಒಟ್ಟು ತಿಂದು ಆಡಿ ಬರ್ತಾನೆ ಅಮ್ಮ ಅಂತಂದು ಹೇಳಿ ಹೋದ್ವು. ಮತ್ ಜಲ್ದಿ ಬರ್ರಿಪ್ಪ ಹೋಮ್ವರ್ಕ್ ಮಾಡಿಕೋಬೇಕು ಅಂತಂದಾನಿ. ಬರ್ತಾನೆ ಅಂತ ಹೇಳ್ಯಾರ. ಈಗ ಬಂದಿಲ್ಲನ ಶುಭವು ಇನ್ನೂ ಪೇಟೆಗಿಂದ? ಇಲ್ರಿ ಅತ್ತಿಯರ ಇನ್ನೂ ಬಂದಿಲ್ಲ ನೋಡ್ರಿ. ಅಯ್ಯ ಶಿವನ, ಏನೇ ಇಡೀ ದಿನ ಹೋದ್ರ ಹೆಂಗ? ಏಟತ್ತದ ಪ್ಯಾಟಿಗೆ ಹೋಗಿ ಬರೋದು? ತಿರುಗಿ ಸಂಜೆ ಆಗಾಕ ಬಂತು, ತೀರ ಮನೆಗೆ ಬರಬಾರ್ದನ ಹೊಳ್ಳಿ? ಅದೆಂತ ಸಂತಿ ಮಾಡಕತ್ತಿದ್ದಾಳು ಸ್ವಭಾವ ಅಂತ ನಾನು. ಹೋಗ್ಲಿ ಬಿಡ್ರಿ ಅತ್ತಿಯರ, ಭಾಳ ದಿನಕ್ಕೆ ಹೋಗಿದಾಳ. ಎಲ್ಲೇ ಅವನು ಜುಗ್ಗತನ ಮಾಡ್ತಾನ ನನ್ನ ಮಗ. ಹಂಗ ಕರ್ಕೊಂಡು ಹೋಗೋದಿಲ್ಲ ಬಿಡೋದಿಲ್ಲ ಹಗ್ಲಲ್ಲ. ನಾನ ಹೋದಾಗ ಇಟೀಟ ಒಂದೊಂದು ಏನೇನ್ರ ಹಿಡ್ಕೊಂಡ್ ಬಂದಿರ್ತಾನೆ ಆಕಿಗೆ. ಮತ್ತ ಭಾಳ ದಿನಕ್ಕೆ ಗಂಡನ ಜೋಡಿ ಹೋಗಿದಾಳ ಹೊರಗೆ. ಏನ್ ಬೇಕದನ್ನ ಅಡ್ಡಾಡಿ ತಗೊಂಬರ್ಲಿ ಬಿಡ್ರಿ. ಅಕ್ಕಿನ ಹಂಗ ತಿರ್ಗಾ ಮೃಗ ಪ್ಯಾಟಿ ಅನ್ನಕ್ಕೆಲ್ಲ ಏನ್ ಮಾಡ್ಬೇಕು? ಮತ್ತೆ ಹೆಂಡರಿಗೆ ಆಸೆ ಇದ್ದ ಇರ್ತತಿ ಗಂಡನ ಜೊತೆ ಪ್ಯಾಟಿ ಅಡ್ಡಾಡ್ಬೇಕು, ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತಂದು. ಆದ್ರೂ ಮಂದಿ ಹಂಗಲ್ರಿ ನಮ್ ಸ್ವಭಾವ. ಎಂದ ಒಂದಿನ ಹೋಗೈತಿ, ಹೋಗ್ಲಿ ಬಿಡ್ರಿ. ಏನ್ ಮಾಡೋದೈತಿ? ಅಲ್ಲಿ ಹುಡ್ರಿಗೆ ಏನ್ರ ತಿನ್ನಕ ಮಾಡಿಟ್ಟ ಹೋಗ್ಯಾಳ ತಗೋರಿ ಆಕಿ. ಅದ್ರಾಗ ಈಕಿ ಬಿಸಿ ಮಾಡಿ ಕೊಟ್ಲು ನಮ್ ದೀಪವ್ವ. ಬಿಸಿ ಮಾಡಿ ಕೊಟ್ಲು, ತಿಂದು ಹೋಗ್ಯಾವ ತಗೋರಿ. ಆಡ್ತಾವ ಬರ್ತಾವ. ಒಂದ್ ಕಪ್ ಚಾನರ್ ಸಿಕ್ಕಿದ್ರ ನಿದ್ದೆರ ಹಾಳಾರಾಕದ್ವು ಅಂತ ತಡಿವ. ಬಸವ ಇದು ಒಂದು ಹುಡುಗಿ ಅತ್ತಾಗ ಕರ್ದಗಿಟ್ಟಿಗೆ ಅನ್ನೋದೇ ಇಲ್ಲ. ಬಾಳ್ ಹಾಕಿ ಮಕ್ಕಂಬಿಟ್ಲು ಅಂದ್ರ ಏನು ದೇಶದ ಮ್ಯಾಗ ದೇಶ ಬಿದ್ರು ಆಕಾಶ ಬಂದು ಭೂಮಿಗೆ ಅಪ್ಪಳಿಸಿದ್ರು ಜುಪ್ ಅನ್ನೋದಲ್ಲ ಹುಡುಗಿಗೆ. ಯಾಕ್ರಿ ಮರ? ಎದ್ದು ಬಂದೇನ? ನಾ ಇಲ್ಲೇ ಗಂಟ್ಲು ಹಾರ್ಕೊಂಡ್ರು ಇಳಂಗಲ್ಲ ಅಂತ ಮಾಡಿದ್ವಿ ಬಿಡು. ಅಲ್ಲ ಬಾಗಿಲು ಹಾಕ್ಯಂದು ಮಕ್ಕಂಡ್ರ ಜುಪ್ ಅನ್ನಲ್ಲ ನೀನು. ಅದಕ್ಕೆ ನೀವ ನಾನೇನು ಮಕ್ಕಂಡಿದ್ದಿಲ್ಲ. ಹೇಳ್ರಿ ಏನಾಯ್ತು? ಹೌದಲ್ಲ, ಪ್ರೇಸ್ ಕಾಣಕತ್ತಿ. ತಯಾರಾಗೇನ ಎಲ್ಲಾರ ಹೋಗಾಕ? ಹ್ಞೂ ರೀ ಮರ, ಅದು ನಾನು ಪೇಟೆ ಹೊಂಟನಿ. ಇವರು ಸಂಜೆ ಮುಂದೆ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಯಾರ. ಅದಕ್ಕೆ ತಯಾರಾಗಕತ್ತಿದ್ದೆ. ಹೌದಾನ? ಹ್ಮ್. ಅಲ್ಲ ಕತ್ಲಾಕ್ ಬಂತು, ಈಗೆಂತ ಪೇಟೆಗೆ ಹೋಗ್ತೀರಿ ಅಂತ ನಾನು. ಮುಂಜಾನೆ ಶೋಭಾ ಓದ್ಲಲ್ಲ, ಅಕ್ಕಿ ಜೋಡಿ ಹೋಗ್ಬೇಕಲ್ಲ. ಅಯ್ಯ ಅವ್ರ ಜೋಡಿ ನಾವ್ಯಾಕೆ ಹೋಗೋಣ? ನಾವು ಆರಾಮಾಗಿ ನಾವಿಬ್ರ ಗಂಡ ಹೆಂಡ್ತಿ ಈಗ ಹೋಗಿ ಬರ್ತೇವೆ. ಈ ಕತ್ಲದಾಗ ಎಂತ ಹೋಗ್ತಿ ಹೋಗ ಯವ್ವ? ಅದ್ಯಾಕೆ ಅದಿತ್ತು? ಆಕಿಗೆ ಶೋಭಾ ಹತ್ರ ಹೋದ್ರೆ ಹೋಗ್ಲಿ ಬಿಡು, ಅಡ್ಡಾಡ್ ಬರ್ಲಿ ಏನೋ ಸ್ವಲ್ಪ ಅಂತೀರಿ. ನಾನು ಹೋಗಕತ್ರ ಯಾಕೆ ಹೊಕ್ಕಿ ಅಂತೀರಿ?
ನಾನಂದ್ರ ಎಲ್ಲಾರ್ಗೂ ಅಷ್ಟು ಕಷ್ಟ ಈ ಮನ್ಯಾಗ. ಅಯ್ಯ ಕರ್ಮ ನಾ ಯಾವಾಗ ಹಂಗ ನೀವ ನಿನಗೆ ಅಲ್ಲ ದಿಂದಾಗ ಹೋಗ್ಬೇಕಲ್ವಾ ರಾತ್ರಿ ಅಂತ ಹೋಗಿ ಅಂತ ನಾನಂದೆ. ಹೋಗ್ಲಿ ಬಿಡವಾ ನಿನ್ನ ಗಂಡ ಯಾವಾಗ ಕರ್ಕೊಂಡು ಹೋಗ ನಾವು ಹೋ ನಮ್ಗೆ ಏನ್ ಆಗ್ಬೇಕಾಗೈತಿ. ಒಂದ್ ಕಪ್ ಚಾ ಮಾಡ್ಕೊಂಬೋ ಅದನ್ನಾರ ಮಾಡ್ತಿ ಏನ್ ಮಾಡ್ತಿಲ್ಲೇ ಮಾಡ್ಕೊಂಬರ್ತೇನೆ ಬಿಡ್ರಿ. ನಾನ ಮಾಡ್ಕೊಂಬರ್ಲಿ ಅಂತಾನ ಕರ್ದಿರಿ ಮತ್ತೆ ಯಾಕ ನಿನ್ನ ಕೈಲಿ ಇಷ್ಟ ಅನಿಸ್ಬೇಕಾಗಿತ್ತಲ್ಲ ಅದಕ್ಕೆ ಕರೆದ್ ನಾನು. ನಿಮ್ಮ ಅತ್ತಿಗೂ ನನಗೂ ಚಾ ಮಾಡ್ಕೊಂಬ. ಆದ್ರೆ ಓಸ್ರಿಗೂ ಮಾಡು ಚಾ ಕುಡಿಯೋ ಟೈಮ ಎಲ್ಲರೂ ಚಾ ಕುಡಿಯೋ ಟೈಮ ಎಲ್ಲರಿಗೂ ಮಾಡು. ಇಲ್ಲಪ್ಪ ಮಾಡಕ್ಕಾಗೋದಿಲ್ಲ ಅಂದ್ರೆ ನಮಗಾರ ಮಾಡ್ಕೊಂಬ. ಮಾಡೋದ ಖರೆ ಅಂತ ಎಲ್ಲಾರ್ಗು ನಾ ಮಾಡ್ತೇನೆ ಬಿಡ್ರಿ. ಆಮೇಲೆ ನನಗೆ ಕೊಟ್ಲು ನಿನಗೆ ಕೊಡ್ಲಿಲ್ಲ ಅನ್ನೋದು ಯಾಕೆ ಬೇಕಾಗಿತಿ. ಮೊದ್ಲ ಈ ಮನ್ಯಾಗ ಎಲ್ಲರಿಗೂ ಕೆಟ್ಟಕ್ಕೆ ಕಾಣ್ತೇನೆ ನಾನು. ಮತ್ತೊಂದಿಟ್ಟು ಯಾಕೆ ಕೆಟ್ಟಕ್ಕೆ ಆಗಲಿ ಏನದ ಅಲ್ಲ. 1 ಗ್ಲಾಸ್ ನೀರು ಹಾಕಲಿ 2 ಗ್ಲಾಸ್ ಹಾಕ್ಬೇಕು. ಒಂದ್ ಸ್ಪೂನ್ ಸಕ್ಕರೆ ಹಾಕಲಿ 2 ಸ್ಪೂನ್ ಸಕ್ಕರೆ ಹಾಕ್ಬೇಕು ಅಷ್ಟ ಅಲ್ಲ. ಆಗ್ಲಿ ಬಿಡ್ರಿ ಮಾಡ್ತೇನೆ. ಯವ್ವ ಯಾಕೆ ಒಳ್ಳೆ ಬುದ್ಧಿ ಬಂದತ್ತಲ್ಲಿ ಯಾಕೆ ಹೊರಗೆ ಹೋಗಿ ನೋಡ್ಬೇಕಾತ ಸೂರ್ಯ ಯಾವ ದಿಕ್ಕಿನಾಗ ಹುಟ್ಟಿದ್ನ ಅಂತಂದು. ಸಂಜೆ ಆಗಕತ್ತಲ್ಲ ದಿಕ್ ಬದಲಾಯಿಸಿ ಎಲ್ಲರ ಮುಳುಗಾಕತ್ತ ನಾನು ನೋಡ್ಬೇಕು ಅದನ್ನಾರ. ಯವ್ವ ಸಾಕಾತವ ನನಗೆ. ಇದೇನು ಫೋನು ಕರ 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 ಅಂತತಿ ಕಿವಾರಿ ಎತ್ತು ಅಲ್ಲ ಬಿಡುವಲ್ಲ. ಹೋಗ್ಲಿ ಬಿಡಲ್ಲ ಎಟ್ಟ ಸರಿ ಹಸ್ತಿದಿ ಹೋಗ್ಲಿ ಅತ್ತಾಗ ಆರಾಮ ಇರ್ತಾಳ ಬಿಡು. ಹೀಗೇನಾಕತಿ ಆಕಿ ಕೈಯ ಪಯ್ಯ ಅನ್ನ ಕೆಲ್ತಾಗ ಗಂಡಗೆ ತಿರುಗಿ ಸಿಕ್ಕರು ಸಿಟ್ರು ಇಟ್ಲ ಯಾಕೆ ತಲೆ ಕೆಡ್ಸ್ಕೊಂತಿ. ಅಲ್ರಿ ಅತ್ತಿಯರ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಅಲ್ಲ ಏನಲ್ಲ. ಮೊನ್ನೆ ನಮ್ಮ ಇದ್ರಿಗೇನ ಹೆಂಗ್ ಬೇಕು ಹಂಗ ಹೊಡೆದು ಬಿಟ್ಟವ. ನಾ ಯಾರು ಇಲ್ಲ ಅಂದ್ರೆ ಇನ್ನೇನು ಮಾಡಿರ್ತಾನೆ ಏನ ಅಂತ ಹೆದರಿಕೆ ನನಗೆ ಅಟ್ಟ ಮತ್ತೆ ಇನ್ನೇನಲ್ಲ. ಮನುಷ್ಯ ಸರಿ ಇಲ್ಲ ಬಿಡ್ರಿ ಅತ್ತಿಯರವ ಹೆಂಗ್ ಬೇಕು ಹಂಗ ಹೊಡಿತಾನ. ಅದಕ್ಕೆ ಎಲ್ಲಿ ಹೊಡ್ತಾ ತಿಂದು ಮಕ್ಕಂಗೆ ಕಾಣ್ಲ ಏನ ಅಂತ ನನಗೆ ಅದು ಚಿಂತಿ. ಈ ಹುಡುಗರು ಮಾಡಂಗಿರ್ಲಿ ಇಷ್ಟೆಲ್ಲ ಜೀವ ಮೆತ್ತಗಾಗ್ಬಿಡ್ತಾವ ನೋಡ್ರಿ. ಒಳಗ್ ನಡ್ರಿ ಎಲ್ಲ ತೋರಿಸ್ತಾನಿ. ಏನ್ ಇಲ್ಲಿ ಅಂಗಳದಾಗ ನಾನು ತೆಗಿತೀರಾ ಹೆಂಗ ಚಿಲ್ಲಣ ಯಪ್ಪ ಎಲ್ಲ ತಗೊಂಬಂದಾನಿ ಬಾರ ಯಪ್ಪ. ನೀವೊಬ್ಬ ಅದು ಬೇಕು ಇದು ಬೇಕು ಅಂತಿದಿ. ಅಲ್ಲಿ ಪ್ಯಾಟ್ಯಾಗ ನಿಂತ್ರ ಅದು ಯಾಕೆ ತಗೊಂತಿ ಇದು ಯಾಕೆ ತಗೊಂತಿ ಅದು ಯಾಕೆ ಬೇಕು ಇದು ಬೇಕನೋ ಅದು ಬೇಕನೋ ಅಂತ ನಿಮ್ಮಪ್ಪ. ಹಂಗ ನಿಮ್ಗೇನು ಹೇಗೋತೈತಿ. ಯಾವಾಗ ಬಂದ್ರಿ ತಿಂದ್ರಿ ಇಲ್ಲ ಏನಾರ ಹಂಗ ಕುಂತ್ರಿ ಆಡಕ್ಕೆ ಆಡ್ಕೊಂತ. ಆಡ್ರಿ ಇನ್ನೊಂದ್ ಸ್ವಲ್ಪ ತಾಡಿ ಒಳಗೆ ಬರ್ರಿ. ಆಮೇಲೆ ಕೈಕಾಲ್ ಮುಖ ತಕೊಂಡು ಎಲ್ಲ ನೋಡುವಂತ್ರಿ ಅಂತ. ನಾನೇನು ಈಗ ತೆಗಿಯಾಕತ್ತಿಲ್ಲ ಎಲ್ಲಾನು. ನಾನು ಹೋಗಿ ಒಟ್ಟು ಕೈಕಾಲ್ ಮುಖ ತಕೊಂಡು ಚಾಗಿ ಕುಡ್ದು ಆಮೇಲೆ ತೆಗಿತೇನೆ ಅಂತ. ಆಟ ಮಾಡೋದು ಮುಗಿಸಿ ಬರ್ರಿ. ಹುಷಪ್ಪ ಈ ಹೆಣ್ಮಕ್ಳನ್ನ ಕರ್ಕೊಂಡು ಪ್ಯಾಟ್ಯಾಗ ಹೋಗ್ಬಾರ್ದು ಮಾರಯ್ಯ ಹೋಗ್ಬಾರ್ದು. ಹೋಗಿ ಸಿಕ್ಕಂಡ್ರೆ ಮೂದ್ ಹೋತ್ಕತಿ. ಕರ್ಕೊಂಡು ಹೋಗ್ಬಾರ್ದು. ನಾವು ವಾರಕ್ಕೆ 2 ದಿನ 2 ಸರಿ ತಯಾರಾಗಿ ನಿಂತ್ರ ಗೊತ್ತಾಕತ್ತೆ ಅವಾಗ. ನಾವು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇರ್ತೇವಲ್ಲ ಅದಕ್ಕೆ ಹಂಗ ನಮ್ಮನ್ ಕಂಡ್ರ ಸಡ್ಡಿ ನಿಮಗೆ. ವಾರಕ್ಕೊಂದ್ಸರಿ ವಾರಕ್ಕೆ 2 ಸರಿ ಅದು ಬೇಕು ನಮಗೆ ಇದು ಬೇಕು ಅಂತಂದು ನಾವು ನಿಂತ್ರ ತಲೆ ಮೇಲೆ ಯಾವಾಗ ಗೊತ್ತಾಕತಿ. ಎಲ್ಲಿ ಯಾಕ ಜೋರ ಅವಾಜ್ ಮಾಡಕತ್ತಿಯಲ್ಲ. ಕೇಳಿದ್ದೆಲ್ಲ ಕೊಡ್ಸ್ಕೊಂಬಂದಿಲ್ಲ ಆದ್ರೂ ಮತ್ತೆ ಅವಾಜ್ ಮಾಡಕತ್ತಿಲ್ಲ ಯಾಕೆ. ಕೊಡ್ಸಿದ್ರಲ್ಲ ಮಾರಿ ಕಮ್ಮಗ ಕೊಡ್ಸಿದ್ರಿ ಮಕ ಉಬ್ಬುಸ್ಕೊಂಡು. ಅಲ್ರಿ ನೀವೇನ್ ನನ್ನ ಮೇಲೆ ಉಪಕಾರ ಮಾಡಕತ್ತೀರೇನು. ಆ ನಮ್ನಿ ಮಾಡ್ತೀರಲ್ಲ ಅಲ್ಲಿ ಪ್ಯಾಟಿದಾಗ ಹೋಗಿ. ನಾವು ಜೀವ ಗಂಧ ತಿಂದಂಗೆ ತಿರ್ತೀವಿ. ಒಂದೇನರ ಸಾಮಾನು ಕೇಳಿದ್ರೆ ಇಟ್ಟಾಗ್ಲ ಮಕ ಉಬ್ಬುತ್ತೈತೆ ಹಂಗ. ಈಗ ಜಾಸ್ತಿ ಮಾತಾಡ್ಬೇಡ ನನಗೆ ಸಾಕ ಹೋಗಿತಿ. ಹೋಗಿ ಚಾ ತಗೊಂಬ. ಏನಯ್ಯಪ್ಪ ನಿಮ್ದು ಏನಾದ್ರು ಆಡಿ ಅಲ್ಲ. ಬಾ ದಿನಕ್ಕೆ ಹೋಗಿದಾರ ಗಂಡ ಹೆಂಡತಿಬ್ರು ನಕ್ಕಂತ ಆಡಿಕೆಂತ ಬರ್ತಾರ ಕಿಲಿಕಿಲಿ ಅಂತ. ನಾವಂದ್ರೆ ನೀವೇನ ಜಗಳ ಮಾಡ್ಕೊಂತ ಬಂದ್ರಲ್ಲ ಈಗ ಏನಾತ ನೋಡ್ರಿ ಅಮ್ಮರ. ಬರೀ ಹಿಂಗ ಮಾಡ್ತಾರ. ಮೊದ್ಲ ಜುಲುಮಿನ ಕರ್ಕೊಂಡು ಹೋಗಾರ. ಇಲ್ಲಿಂದ ಹೋಗದ 7-11 ಕರ್ಕೊಂಡು ಹೋಗಾರ. ಆಮೇಲೆ ಅಲ್ಲಿ ಹೋಗಿ ಏನ್ ಬೇಕಂತ ಅದು ಬೇಕನು ಇದು ಬೇಕನು ಇದೆದಕ್ ಬೇಕು ಅಂತಾರ. ಇಲ್ಲ ಬೇಕು ಅಂತ ತಗೊಂಡ್ರ ಮಕ ಉಬ್ಬಿಸ್ಕೊಂಡು ತಗೊಂಗಾರ ಅಂತಾರ ನೋಡ್ರಿ ಅಮ್ಮರ. ಅಲ್ಲಿ ಪೇಟೆಗ ಒಂದರ ಸಾಮಾನ ನಕ್ಕಂತ ಆಡಿಕೆಂತ ಕೊಡ್ಸದವ್ರು. ಅಯ್ಯ ಇದೊಳ್ಳೆ ಕತಿ ಆತಲ್ಲ. ನಕ್ಕಂತ ಕುಣಿಬೇಕಾಗಿತ್ತ ನಾನು ಪ್ಯಾಟ್ ತುಂಬಾ ಕುಣ್ಕಂತ ತಗೊಂಡ್ಬೇಕಾಗಿತ್ತ ನಿನಗ. ಅಯ್ಯೇ ಕುಣಿಯೋದು ಬೇಡ. ಚಂದಂಗ ಒಂದಿಟ್ಟು ಮಕ್ಕದ ಮ್ಯಾಗ ನಗು ಇಟ್ರ ಸಾಕು. ಎಲ್ಲೇ ಹಂಗ ಮಕ ಉಬ್ಬಿಸ್ಕೊಂಡು ಇಟ್ಟಾಗ ಹಂಡೆ ಆಗಿರ್ತೈತಿ ಮಕ ಅನ್ನೋದು. ಈಗ ನನ್ನ ಮೇಲೆ ಉಪಕಾರ ಮಾಡ್ತಾರನ್ರಿ ನೀ ಹಮಾರಿ ಇವ್ರು. ನಾವೇನು ಬಿಟ್ಟಿದ್ದೇವೇನು ಏನ ಭಿಕ್ಷೆ ಬೇಡ್ತೇವನ ಇವ್ರ ಹತ್ರ. ಭಿಕ್ಷೆ ಹಾಕತ್ತಾರ ನಮಗ ಅನ್ಬೇಕು ಹಂಗ ಮಾಡ್ತಾರ. ಪ್ರೀತಿಗೆ ಕೊಡ್ಸೋದು ಒಂದೀಟರ. ಅಯ್ಯ ಕರ್ಮ ಚೀಲ ತುಂಬಾ ತಗೊಂಡಾಳ ಮತ್ ಪ್ರೀತಿಲೆ ಕೊಡ್ಸ್ಬೇಕಾಗಿತ್ತು ಅಂತಿಗೆ. ಇನ್ನು ಹೆಂಗ ಪ್ರೀತಿಲೆ ಕೊಡ್ಸ್ಬೇಕಾಗಿತ್ತು. ಮಕ ಹಂಡಿರಂಗ ಮಾಡ್ಕೊಂಡು ಕೊಡ್ಸಿದ್ರನ ಚೀಲ ಗಂಟ್ಲೆ ತಗೊಂಡಿದ್ದಿ. ಇನ್ ನಕ್ಕಂತ ಕೊಡ್ಸ್ಬಿಟ್ಟಿದ್ರೆ ಏನ್ ಪ್ಯಾಟಿನ ತಗೊಂತಿದ್ದೆ ಏನ ನೀನು. ಕೊಡಿಸ್ತಾರ ಪ್ಯಾಟಿ ಕೊಡ್ಸ ಮಕ ನೋಡ್ಕೆ. ಅಯ್ಯೇ ಪ್ಯಾಟಿ ಕೊಡಿಸ್ತಾರ ಕೊಡಿಸ್ತೇಂಗಾತ್ ಪ್ಯಾಟಿನ. ಹುಡ್ರ ಮುಖ ಚಡ್ಡಿ ಹರಿದಾವು. ನಾ ಚಡ್ಡಿ ಕೊಡಿಸ್ರಿ ಅಂದ್ರನ ಜೋಬ್ಲೆಂಗಿಂದ ರೊಕ್ಕ ತೆಗಿಯಂಗಲ್ಲ ಪ್ಯಾಟಿ ಕೊಡಿಸ್ತಾರಂತ. ಅಲ್ಲ ಸುಬಕ್ಕ ಅವ್ ಏಟ್ ಕೊಡಿಸ್ತಾನ ತರಬೇಕಿಲ್ಲ. ಮತ್ತೆ ನಾನು ನೀನು ಪ್ಯಾಟೆಗೆ ಹೋದಾಗ ತಗೊಂಬರಾಕ್ ಬರ್ತಿದ್ದಿಲ್ಲ. ನೀ ಏನ್ ಬೇಕದನ್ನ ಯಾಕೆ ಅವನ ಜೋಡಿ ಜಗಳ ಹಿಡಿದಿ.
ಏನ್ ಪ್ಯಾಟ್ ಇದ್ದಕ್ಕೂ ಇದನ್ನ ಮಾಡ್ಕೊಂತ ಬಂದ್ರೆ ಹೆಂಗ ನೀವು? ಅಲ್ಲ ಹೋಗ ಮುಂದೆ ಹೊಸ ರೊಕ್ಕನ್ರಿ ಇಸ್ಕೊಂಡು ಹೋಗ್ತಾರ ನನ್ನ ಹತ್ರ. ನನಗೇನು ಗೊತ್ತಿತ್ರಿ ಎತ್ತೀರ ಇವ್ರು ಅಲ್ಲಿ ಕರ್ಕೊಂಡು ಹೋಗಿ ಹಂಗ ಮಾಡ್ತಾರ ಅನ್ನೋದು. ನನ್ನ ಹತ್ರ ರೊಕ್ಕಲ್ಲ, ನನ್ನ ಹತ್ರ ಅಷ್ಟು ರೊಕ್ಕಲ್ಲ, ನನ್ನ ಹತ್ರ ಇಷ್ಟು ರೊಕ್ಕಲ್ಲ, ಅದನ್ನು ತಗೊಂತೇನು? ಅದಕ್ಕೆ ರೊಕ್ಕಲ್ಲ ನನ್ನ ಹತ್ರ. ಇದನ್ನೇನು ತಗೊಂತಿದಿ? ಇದೇದಕ್ಕೆ ಬೇಕು? ಅರ್ಜೆಂಟಿಗೆ ಏನು ಬೇಕು ಅದನ್ನಷ್ಟ ತಗ. ಸೀರೆ ಬೇಕು ಅಂತ ಬಂದಿದ್ಯಲ್ಲ, ಸೀರೆ ಅಷ್ಟ ತಗ ಅಂತಂದು ಇವ್ರು ಹಂಗ ಅಲ್ಲಿ ಹೋಗಿ ನಾಟಕ ತೆಗಿತಾರ ಅನ್ನೋದು ನನಗೇನು ಗೊತ್ತು. ನಿಂದೊಳಗೆ ಕತಿ ಚಲೋ ಆತಲ್ಲ ನಿಂದು. ಕೊಡ್ಸಿ ಬಂದ ನಿಲ್ಲಿಗೆ ಜಾಸ್ತಿ ತಲೆ ತಿಂಗಿ ಅಂದ್ರೆ ನೋಡಿಗೆ ಹೋಗಿಲ್ಲ ಒಳಗೆ. ಕೊಡ್ಸಿರಿ ಬಾರಿ ಭಿಕ್ಷೆ ಹಾಕಿದಂಗೆ ಕೊಡಿಸ್ತೀರಿ. ಅಲ್ಲಿ ಅಂಗಡಿಯಲ್ಲಿದ್ರೆ ಎಷ್ಟು ಅಸಹ್ಯ ಆಕತಿ ಗೊತ್ತಾ ನಮಗೆ? ಇದಕ್ಕೆ ಬೇಕು ಅದಕ್ಕೆ ಬೇಕು ವಾಪಸ್ ಇಡು ಅಂತಂದು ವಾಪಸ್ ಇಡಿಸ್ತೀರಲ್ಲ, ಎಷ್ಟು ಅಸಹ್ಯ ಆಕತಿ ಗೊತ್ತಾ ಮಂದಿದ್ರಿಗೆ. ಅಲ್ಲಿ ಹೆಣ್ಮಕ್ಳು ಕಂಜೂಸ್ತಾನ ಮಾಡಿದ್ರ ಮನಿ ಉದ್ದಾರ ಆಕತ್ತೆ ಅಂತ, ಅದ ಗಂಡ್ಮಕ್ಳು ಕಂಜೂಸ್ತಾನ ಮಾಡಿದ್ರ ಹೆಣ್ಮಕ್ಳು ಮರ್ಯಾದೆ ಹೋಗತ್ತಂತ. ಒಟ್ಟು ಅರ್ಥ ಮಾಡ್ಕೇರಿ. ಈ ಭಾರಿ ಮರ್ಯಾದೆ ಹೋಗೋದು ನಿಂದು. ಮೈಸೂರು ರಾಜನ ಮೊಮ್ಮಗಳು ನೀನು. ನಡಿ ನಡಿ ಚಾ ಮಾಡಿಕೊಂಡ್ ಹೋಗು. ಅಲ್ಲಿ ಹೊಡೆದು ಹೋತ್ ನನಗೆ. ಆ ಅಂಗಡಿಗೂ ಹೇಳ್ಕೊಂಡು ಹೋಗೋದು, ಈ ಅಂಗಡಿಗೂ ಹೇಳ್ಕೊಂಡು ಹೋಗೋದು. ಇಲ್ಲ ಮತ್ತೆ ಸೀದಾ ದನಗಳಿಗೆ ಇದನ್ನ ಕಟ್ಟಿರ್ತಾರಲ್ಲ ಮಕ್ಕಕ್ಕೆ, ಹಂಗ ಕಟ್ಕೊಂಡು ಹಿಂಗ ಸೀದಾ ಹಿಂಗ ಹೋಗಿ ಹಿಂಗ ಬರ್ತಾನೆ. ನೀವು ಕರ್ಕೊಂಡು ಹೋಗಿದ್ದು ಒಂದೋ ಅಂಗಡಿಗೆ ಹೋಗಿ ಅದನ್ನಟೋ ತಗೊಂಡು ಹಿಂಗ ಬಂದ್ಬಿಡ್ತಾನೆ. ಏನ್ ಅತ್ತಾಗಿತ್ತ ಏನು ನೋಡೋದೇ ಬೇಡ. ಈಗ ಯಾವಾಗಿದ್ರು ನಿಮ್ಮ ಹತ್ರನ ಕೈ ಚಾಚ್ತೇವೆ ಅಂತಂದು ಈ ನಮ್ನಿ ಮಾಡ್ತೀರಿ ನಮಗೆ. ಒಂದು ಸಣ್ಣದಕ್ಕೆ ಬೇಕಾದ್ರೂ ನಾವು ಕೈ ಚಾಚ್ತೇವಲ್ಲ ನಿಮ್ಮ ಹತ್ರ, ಅದಕ್ಕೆ ನಮಗೆ ಮರ್ಯಾದೆ ಇಲ್ದಂಗೆ ಮಾಡ್ತೀರಿ ನೀವು. ಈ ನಮ್ನಿ ಮುಂಜಾಲಿಂದ ಸಂಜೆ ತನಕ ಕತ್ತಿ ದುಡ್ದಂಗೆ ದುಡಿತೀವಿ. ಏನು ಬೇಕು ಏನು ಬೇಡ ಅಂತ ಕೇಳೋದು ದೂರ ಇರಲಿ, ನಾವು ಬಾಯಿ ಬಿಟ್ಟು ಕೇಳಿದ್ರು ಹಂಗ ಏನಾಗೈತೆ ರೋಗ ಅನ್ಬೇಕು ಹಂಗ ಮಾಡ್ತಾರ. ₹1 ಹೆಂಡತಿ ಮ್ಯಾಗ ಖರ್ಚು ಮಾಡಕ್ಕೆ ನಿಮ್ಗೆ ಅಷ್ಟ ಸಡ್ಡಿ ನಿಮಗೆ. ನಾನು ದುಡ್ಯಾಕೆ ಹೋಗಿದ್ದೆ ಅಂದಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ಮತ್ತು ಅದಕ್ಕೆ ಈಗಿನ ಹೆಣ್ಮಕ್ಳು ಹಂಗೆ ಮಾಡಕತ್ತಿರೋದು. ದುಡ್ಯಾಕೆ ಹೋಕವಿ ಅಂತಂದು ಯಾಕೆ ಹೋಗ್ತಾರ? ಮತ್ತೆ ಒಂದೊಂದು ರೂಪಾಯಿಗೂ ಹಿಂಗೆ ಕಡ್ಡು ಕೈ ಒಡ್ಡಿ ಅಸಹ್ಯಾಗಿ ಮತ್ತು ಅವರಿಗೂ ಅನ್ಸಿರ್ತೈತಿ ನಾವು ದುಡಿದು ನಾವು ಹಿಂದಕ್ಕೆ ರೊಕ್ಕ ಇಟ್ಕೊಂಡ್ರೆ ಒಟ್ಟು ನಮಗೆ ಮರ್ಯಾದೆಪ್ಪ ಹಿಂಗೆ ಕೈ ಚಾಚ್ ಮರ್ಯಾದೆ ತಕ್ಕಬಾರ್ದು ಅಂತನ. ಮತ್ತೆ ಈಗಿನ ಹೆಣ್ಮಕ್ಳು ಎಲ್ಲರೂ ಶಾಣೆಯಾಗಿ ಕೆಲ್ಸಕ್ಕೆ ಹೊಂಟಿರೋದು. ಮತ್ತೆ ನಾವು ಮನ್ಯಾಗ ಕುತ್ಕೊಂಡು ಮನ್ಯಾಗ ಬಿದ್ದು ಇಲ್ಲೇ ಸಾಯಕತ್ತೇವಲ್ಲ, ನಮ್ಮ ಹಣೆ ಬಾರ ಇಟ್ಟ ನಮ್ದು. ನಿಮ್ಮ ಕಣ್ಣಿಗೆ ಭಿಕ್ಷೆ ಬೇಡ್ರ ಕಂಡಕ್ ಕಾಣ್ತೇವೆ ನಾವು, ಭಿಕ್ಷೆ ಬೇಡ. ತೈ ಸುಬಕ ಬಿಡೀಗ ಏನು ಹಂಗ ಸಣ್ಣ ಪುಟ್ಟ ಮಾಡತ್ತಿರೋದು ನೀವು? ಅತಿ ಇದಕ್ಕೆ ಹೊಂಟ್ರಿವ ನೀವು. ಬ್ಯಾಡ್ ನಡಿ ಒಳಗೆ ನಡಿ ಹೋಗ್ಲಿತ್ತಾಗ. ಹೋಗಿದ್ದೀರಿ ಖುಷಿಲಿ ಅಡ್ಡಾಡಿದಿರಿ ಬಂದಿರಿ, ನಡಿ ಒಳಗೆ ನಡಿ ಸಾಕು ನಡಿ. ಹಂಗೆ ತೀರ ಅಷ್ಟು ಇದ್ರಾಗ ಹೋಗಬಾರ್ದು. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರೆ ಚಲೋ ಅಲ್ಲ. ನಡಿವ ಒಳಗೆ. ಏನು ಬಿಡ್ರಿ ಅಮ್ಮಾರ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡೋದು ಏನೈತಿ? ಮತ್ತು ಸಿಟ್ಟು ಅಷ್ಟಿಷ್ಟು ಬರಾಕತ್ತಿಲ್ಲ ನನಗೆ. ಈಗ ನೋಡಿದ್ರಿ ಅಲ್ಲಿ ಹೊರಗೆ ಹುಡ್ರು ಇದ್ರಿಗೆ ಬರ್ತಿಲ್ಲ ಕೈ ನೋಡ್ತಾವು. ಏನು ತಂದಿ ಏನು ಬಿಟ್ಟಿ ಅವ್ವ ಅಂತಂದು ಒಂದಿಟ್ಟ ತಿನ್ನಾಕ ತಗೊಂಡ್ರಿ, ಅದನ್ನ ತಗೊಂಡ್ರಿ ಇದನ್ನ ತಗೊಂಡ್ರೆ ಅದೇದಕ್ಕೆ ಬೇಕು ಇದೇದಕ್ಕೆ ಬೇಕು ಅಂತಾರೆ ಇವರು. ಹುಡ್ರು ಕೈ ನೋಡ್ತಾವ ಗೊತ್ತಾನ? ನಮ್ಮ ಮಕ್ಕಳಿಗೆ ನಾವು ಮಾಡ್ದ ಇನ್ಯಾರು ಮಾಡ್ತಾರ? ಮಕ್ಕಳು ಇವ್ರನ್ನ ಕೇಳಾರ್ದ ಇನ್ನೊಬ್ರನ್ನ ಕೇಳಾಕತ್ತೇನ? ಬಾಜು ಮನೆಯವ್ರನ್ನ ಹೋಗಿ ಕೇಳಂದ್ರೆ ಕೇಳಾಕತ್ತೆ ನಾವು. ತೀರ ಮಾಡ್ತಾರೆ ಎಲ್ಲಾರ. ನಾವು ಸುಮ್ಮನೆ ಇದ್ದಿದ್ದ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದಿರೋದು. ನಿನಗೆ ಏನು ಬೇಕು ನಾನು ನಾಳೆ ಪೇಟೆ ಕರ್ಕೊಂಡು ಹೋಗಿ ಕೊಡಿಸ್ಕೊಂಬರ್ತೀನಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ತೀನಿ ನೀನು ತಗೋಬಂತೆ ಅಂತ. ಈಗ ಒಳಗೆ ನಡೀತೀನೋ? ಯಾರಿಗೆ ಬೇಕಾಗೈತಿ? ರೊಕ್ಕ ಬೇಕಾಗಿಲ್ಲ ನನಗೆ. ನೀವ ಗಂಡ ಅವನ ಅವ್ರಿಗೆ ಇಲ್ಲ, ಒಂದು ಈಟು ಅವ್ರಿಗೆ ಇಲ್ಲ. ಹೌದು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನೋದು. ನಾ ಮದುವೆ ಆಗಿ ಮನೆಗೆ ಬಂದಾಗಿಂದನೂ ನೋಡ್ತೀನಿ. ನೀವು ಕೊಡ್ತೀರಿ ಇಲ್ಲ ಅತ್ತಿಯಾರು ಕೊಡ್ತಾರ? ಇವ್ರಿಗೇನು ದಾಡಿ? ನಾವು ಸುಮ್ಮನೆ ಇದ್ದಿದ್ದ ಹಿಂಗೆ ಬಂದಿರೋದು. ನಾನು ಏನಾರು ನೌಕರಿ ಮಾಡ್ತೀನಿ, ಹೊರಗೆ ಹೋಗಿ ನೌಕರಿ ಮಾಡ್ತೀನಿ, ದುಡಿತೀನಿ, ಕೈಯಾಗ ಕೈ ತುಂಬ ರೊಕ್ಕ ತರ್ತೀನಿ ಅಂದ್ರೆ ಚಲೋ ಇತ್ತದು. ಮನ್ಯಾಗ ಮಾಡೋ ಕೆಲಸ ಕಣ್ಣ ಕಾಣೋದಿಲ್ಲ. ಪಗಾರ ಇಲ್ದ ಕೆಲಸಕ್ಕೆ ಸಿಕ್ಬಿಟ್ಟೆ ಇವ್ರಿಗೆ ನಾನು. ಅಯ್ಯ ಈ ಚೀಲನಾರ ತಗೊಂಡು ಹೋಗ ಒಳಗ. ಅಷ್ಟು ಸಿಟ್ಟಿದ್ರು ಚೀಲ ಬಿಡ್ತಾವ ನೋಡು ಹೆಂಗೆ ಹೌಚ್ಕೊಂಡು ಹೋಗ. ಬಿಡಲ್ಲ ನೀನು ಹಂಗೆ ಮಾಡಬಾರ್ದು. ತೀರ ಜುಗ್ತನ ಮಾಡ್ತೀಯಪ್ಪ ನೀನಾರ. ಅಲ್ಲೆಲ್ಲ ಅವು ರೊಕ್ಕ ಕೂಡಿಟ್ಟು ಯಾರಿಗೆಲ್ಲ ಖರ್ಚು ಮಾಡ್ತಿದ್ದಿ? ನೀನು ಹೆಂಡ್ತಿ ನಿನ್ನ ಮಕ್ಕಳಿಗೆ ಎಲ್ಲ ಖರ್ಚು ಮಾಡೋದು. ವಯಸ್ಸಿದ್ದಾಗ ಉಡ್ಲಾರ್ದು, ವಯಸ್ಸಿಲ್ದಾಗ ತಿನ್ಲಾರ್ದು, ಇನ್ನು ಮುದುಕರಾಗಿ ಮಾಡಕ್ಕತ್ತೇನಲ್ಲ. ಈಗ ನಮಗೆ ಚೊಲೋ ಸೀರೆ ಉಡು, ಚೊಲೋ ತಿನ್ನು ಅಂದ್ರೆ ಎಲ್ಲ ತಿನ್ನಾಕೈತಿ. ತಿನ್ನಾಕ ಬಾಯಿನೇ ಇಲ್ಲ. ಶುಗರ್ ಅಂತ BP ಅಂತ ಅದಂತ ಇದಂತ ಬಂದ್ಕೊಂಡ್ ಕುಂತು ಅಂದ್ರೆ ನಾಳೆ ತಿನ್ನಾಕ ಬಾಯಿ ಇರಂಗಿಲ್ಲ. ಕೈಯಾಗ ರೊಕ್ಕ ಇಟ್ಕೊಂಡು ಏನು ಮಾಡ್ತಿದಿ? ಇದ್ದಾಗನ ಗಟ್ಟಿದ್ದಾಗನ ಚಲೋ ಇದ್ದಾಗನ ತಿಂದು ಉಂಡು ಏನು ಬೇಕಾಗಿದ್ದು ಉಟ್ಕೊಂಡು ಆರಾಮಾಗಿದ್ದು ಜೀವನ ಕಳಿಬೇಕು. ಈಗಂತೂ ಯಾವುದು ಗ್ಯಾರಂಟಿ ಇಲ್ಲ. ನೋಡ್ದಿಲ್ಲ ಅಂತ ಅಸ್ತಿವಾನ ಪುನೀತ್ ರಾಜ್ಕುಮಾರಪ್ಪ ನೋಡ್ದಿಲ್ಲ ಹೆಂಗಾತನ್ನದ? ಬಾಳೆವು ಅಷ್ಟು ತಗೊಂಡು ಆಸ್ತಿ ಮಾಡಿದ್ರು ಉಂಡ್ರ ತಿಂದ್ರ ಇಟ್ಟು ಹೋಗ್ಲಿಲ್ಲ. ಈಗ ಹಂಗನ ಯಪ್ಪ ಏನ ಜುಗ್ತನ ಮಾಡಿ ಇಟ್ಟು ಯಾರು ಇಡ್ತೀನಿ? ಇಡೋದರ ತೀರ ಹೆಂಡತಿ ಮಕ್ಕಳಿಗೆ ಅಟ್ಟು ಇದು ಮಾಡಬಾರ್ದು. ಹೆಂಡತಿ ಮಕ್ಕಳು ಖುಷಿಯಾಗಿದ್ರೆ ಎಲ್ಲ ಚಲೋ ತಂಗಿರ್ತೈತಿ ತಮ್ಮ. ಬಿಡ್ಬಿ ಅವ್ವ ಏನು ತೀರ ಮಾಡ್ತಾಳೆ ಎಲ್ಲಾರ. ಪೂರ ಪ್ಯಾಟಿ ಅಡ್ಡಾಡಿ ಬಂದಾಳ್ವಿ. ಪೂರ ಪ್ಯಾಟಿ ಒಂದು ಮುಂಜಾನಿಂದ ಇಟ್ಲೋ ತನಕ ಮತ್ತೆ ಹೊಟ್ಟೆ ಅಷ್ಟು ಮಧ್ಯಾಹ್ನ ಮತ್ತೆ ಹೊರಗೆ ಊಟ ಕೊಡಿಸಂತ ಆದಂತ ಒಂದು ಊಟಕ್ಕೆ ₹250 ರೊಕ್ಕ ಬೇವ. ತುರ್ಸಾಕತ್ತೇನ? ಇಡೀ ದಿನ ಕುಂತ್ರ ಅಂಗಡಿಯಾಗ ಒಂದೊಂದು ರೂಪಾಯಿ ಉಳಿತ್ರ. ಒಂದು ಅಡಿಕೆ ಚೀಟಿನ ಪೂರ ಸರ ಮಾರಿದ್ರೆ ₹5 ಉಳಿತೈತಿ ಬೇವ ನನಗೆ. ಅಂತಾದ್ರಾಗ ₹250 ಒಂದು ಊಟ ಅಂದ್ರೆ ಇಬ್ಬರಿಗೆ 2 ಊಟ.
ಸುಸಾಕತ್ತೇನಿ ಬೇವ ಇಡೀ ಪ್ಯಾಟಿ ಈ ಮೂಲಿಂದ ಆ ಮೂಲಿ ತನಕ ಪ್ಯಾಟಿ ಅಡ್ಡಾಡಾಕಿ ಸೀರೆ ಅಂತ ಸೀರೆ ಒಂದ್ ಸೀರೆ ಅಲ್ಲ ಅದು ಸೀರೆ ಒಂದ್ ಸೀರೆ ತಗೊಂಡಕ್ ಹೋದಕ್ಕೆ ಇನ್ನೊಂದ್ ಸೀರೆ ಚಲೋ ಕಾಣ್ತಂತಂದ್ರ ಮತ್ ಅದನ್ನ ತಗೊಂಡ್ಲ ಮತ್ತ ಅವನ ಜಂಪರ್ ಹೊಲ್ಸಾಕ್ ಮತ್ತ ಅದಕ್ಕೆ ರೊಕ್ಕ ಬ್ಯಾರೆ ಅಂತ ಹುಡುಗಿಗೆ ಚಡ್ಡಿ ಅಂದ್ಲು ಚಡ್ಡಿ ಕೊಡ್ಸೇನಿ ಮತ್ ಅವಕ್ ಬನೀನ್ ಅಂದ್ರು ಮತ್ ಬನೀನ್ ಕೊಡ್ಸೇನಿ ಒಳಗ್ ಹಾಕ್ಯಾನ ಅರಿವಿ ಅಂದ್ಲು ಒಳಗ್ ಹಾಕ್ಯಾನ ಅರಿವಿ ಕೊಡ್ಸೇನಿ ಹುಡುಗಿಗೆ ಮತ್ ಮ್ಯಾಗ ಟಿ ಶರ್ಟ್ ಅಂದ್ಲು ಟಿ ಶರ್ಟ್ ಕೊಡ್ಸೇನಿ ಹುಡುಗಿಗೆ ಒಂದ್ ಕೊಡ್ಸಿದ್ರಿ ಇನ್ನೊಂದಂತಾಳ ಒಂದ್ ಕೊಡ್ಸಿದ್ರಿ ಇನ್ನೊಂದಂತಾಳ ಬೇವ ನನಗರ ಮುಂಜಾನಿಂದ ಸಾಕಾಗಿ ಗೊತ್ತು ನೋಡ್ತಾರ ಯಾಕರ ಬಂದಪ್ಪ ಅನ್ನಂಗಾತು ಹಂಗ ಆಕತ್ತಿದ ಯಾಕಾಗ್ಬಾರ್ದು ಹೇಳು ಮನಿ ಪೂರ್ತಿ ಜವಾಬ್ದಾರಿ ನೀ ಹತ್ಕೊಂಡಿದ್ದೆ ಅಂದ್ರೆ ಗೊತ್ತಾಗ್ತಿತ್ತು ಯಾರಿದ ಎದೆದಕ್ಕ ಏನೇನು ಬೇಕು ಯಾ ಹುಡುಗಿಗೆ ಏನ್ ಬೇಕು ಮನಿಗೆ ಏನ್ ಬೇಕು ಏನಿಲ್ಲ ಅಂತಂದು ಎಷ್ಟ್ ಚಂದ ಐತಿ ಅಯ್ಯಪ್ಪ ಹೇ ನೀನೆ ಮತ್ತೆ ಹುಡ್ರಿಗೆ ತಗೊಂಡಾಳ ಅಂತಂದ್ರೆ ಏನ್ ತಪ್ಪು ತನಗ್ ತಗೊಂಡ್ರ ಏನ್ ತಪ್ಪು ಮಗ ಹೋಗು ಮೂಳ ಹಳೆ ಮೂಳ ಹೆಂಡತಿಗೆ ಮಾಡಿದಿ ಮಂದಿಗೆ ಮಾಡಿಲ್ಲ ಏನ್ ಚಂದ ಹೇಳಾಕತ್ತಿದಿ ಎಲ್ಲಾರು ಹೆಣ್ಮಕ್ಳು ಸೇರ್ಕೊಂಡು ಎಲ್ಲಾ ಹೆಣ್ಮಕ್ಳು ನೀವು ಒಂದ ನೀವು ನಮ್ಮಪ್ಪ ಇದ್ದಿದ್ರ ನನ್ನ ಕಡೆಗೆ ಮಾತಾಡ್ತಿದ್ದ ನಮ್ಮಪ್ಪ ಇಲ್ಲಲ್ಲ ಅದಕ್ಕೆ ಓಸ್ರು ಹೆಣ್ಮಕ್ಳು ಸೇರಿ ಒಂದಾಗಿ ನನ್ನ ಮೇಲೆ ಮಾತಾಡಕತ್ತೀರಿ ನೀವು ಬರ್ಲಿ ನಮ್ಮಪ್ಪ ಬರ್ಲಿ ಆಮೇಲೆ ನಿಮ್ ಜೋಡಿ ಮಾತಾಡ್ತೇನೆ ಮಾತಾಡುವಂತೆ ಶಾಣೆ ಇದೀವಿ ಹೋಗಿ ಕಲ್ ಮಕ್ಕ ತಕೊಂಬೋಗು